ನೋಡಿ, ಇದೇ ಉತ್ತರ ಕನ್ನಡದಲ್ಲಿ ಭೀಕರ ಆಕ್ಸಿಡೆಂಟ್ ಆಯ್ತಲ್ಲ. ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಗಾಯಗೊಂಡಿದ್ರು, ಅವರನ್ನ ಆಸ್ಪತ್ರೆಗೂ ಕೂಡ ದಾಖಲಾಗಿತ್ತಲ್ಲ. ಕೊನೆಗೂ ಬದುಕುಳಿದ ಸಾಬೀದ್ ಅಹಮದ್ ಗವಾರಿ ಪವರ್ ಟಿವಿ ಜೊತೆಗೆ ಮಾತನಾಡಿದ. ಈ ಆಕ್ಸಿಡೆಂಟ್ನಲ್ಲಿ ಬದುಕುಳಿದಿದ್ದೇ ದೊಡ್ಡ ಪವಾಡ ಅಂತ ಅನಿಸ್ತು ನನಗೆ ಅಂತ ಪವರ್ ಟಿವಿ ಜೊತೆಗೆ ಹಂಚ್ಕೊಂಡಿರೋದು. ನಾವು ಮುಂದೆ ಕುಳ್ಕೊಂಡಿದ್ವಿ, ಅದಕ್ಕೆ ನಮ್ಮ ಜೀವ ಉಳಿತು ಅಂತ ಅನಿಸ್ತಾ ಇದೆ. ಹಿಂದೆ ಕೂತ್ಕೊಂಡಿದ್ದವರು ಪ್ರಾಣ ಕಳ್ಕೊಂಡಿದ್ದಾರೆ. ಈ 10 ಜನ ಪ್ರಾಣ ಕಳ್ಕೊಂಡ್ರಲ್ಲ, ಅವರೆಲ್ಲ ಹಿಂದೆ ಕೂತಿದ್ರಂತೆ, ಬದುಕುಳಿದವರೆಲ್ಲ ಮುಂದೆ ಕೂತಿದ್ರಂತೆ. ಆಮೇಲೆ 3 ಗಂಟೆ 3:15 ನಿದ್ದೆ ಟೈಮು. ಆ ನಿದ್ದೆಲಿದ್ದು ನಮಗೆ ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ ನಮಗೆ. ಪವರ್ ಟಿವಿ ಜೊತೆ ಹಂಚ್ಕೊಂಡಿರೋದು. ತಮ್ಮವರನ್ನು ಕಳ್ಕೊಂಡು ಸಾಬೀದ್ ಅಹಮದ್ ಕಣ್ಣೀರಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಪವರ್ ಟಿವಿ ಜೊತೆಗೆ ಸಾಬೀದ್ ಅಹಮದ್ ಗವಾರಿ ಏನೇನು ಮಾತನಾಡಿದ್ರು ಈ ಆಕ್ಸಿಡೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಗುಳ್ಳಾಪುರದಲ್ಲಿ ಲಾರಿ ಪಲ್ಟಿಯಾಗಿ 10 ಜನ ದಾರುಣವಾಗಿ ಸಾವನ್ನಪ್ಪಿರುವಂತದ್ದು. ಇದರಲ್ಲಿ ಓರ್ವರು ಇದೀಗ ನಮ್ಮ ಜೊತೆ ಇದ್ದಾರೆ. ಅಂದ್ರೆ ಲಾರಿಯಲ್ಲಿ ಪ್ರಯಾಣಿಸುತ್ತಿದ್ದ ವೇಳೆ ಅದೃಷ್ಟವಶಾತ್ ಇವತ್ತು ಪ್ರಾಣವನ್ನ ಉಳಿಸಿಕೊಂಡಂತ ಓರ್ವ ವ್ಯಾಪಾರಿ ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಯಾವ ರೀತಿ ಈ ಘಟನೆಗಳಾಯ್ತು ಏನು ಅನ್ನೋದನ್ನ. ಮೊದಲನೇದಾಗಿ ನಿಮ್ಗೆ ನಮಸ್ಕಾರ. ಹೇಗಂದ್ರೆ ಈ ಘಟನೆ ಹೇಗಾಯ್ತು, ತಾವು ಯಾವ ಕಡೆಯಿಂದ ಎಲ್ಲಿಗೆ ಹೋಗ್ತಾ ಇದ್ರಿ ಸಂತೆಗೆ? ನಾವು ಸವನೂರಿನಿಂದ ಕುಮಟಾ ಸಂತಿಗೆ ಹೊಂಟಿದ್ರಿ. ಯಾಕಂದ್ರೆ ನಾವು ಏನು ಮಾಡ್ತಿದ್ವಿ, ಸವನೂರಿನಿಂದ ಸಿರ್ಸಿ ಹಾದಿಲಿಂದ ನಾವು ಹೋಗ್ತಿದ್ರಿ. ಅದು ಸಿರ್ಸಿ ಹಾದಿ ಒಂದು 3 ತಿಂಗಳಿಂದ ಬಂದಿದೆ. ಅದರ ಸಂಬಂಧ ನಾವು ಏನು ಮಾಡಾಕೊಂತೀವಿ, ಇಲ್ಲಿಂದ ಹೋಗಾಕೊಂತೀವಿ. ಯಲ್ಲಾಪುರದಿಂದ ಡೈರೆಕ್ಟ್ ಅಲ್ಲಿ ಇದು ಕ್ರಾಸ್ ರೀ, ಅಲ್ಲಿಂದ ನಾವು ಇದಕ್ಕೆ ಹೋಗ್ತೀವಿ, ಕುಮಟಾ ಸಂತಿಗೆ ರೀ ಸರ್. ನೀವು ಎಷ್ಟು ಜನಗಳು ಈ ಲಾರಿಯಲ್ಲಿ ಹೋಗ್ತಾ ಇದ್ರಿ? ಆಮೇಲೆ ಈ ಘಟನೆ ಎಷ್ಟು ಗಂಟೆಗೆ ಆಯ್ತು? ನಾವು ಕನಿಷ್ಠ ಇಲ್ಲ ಅಂದ್ರೆ 30ರಿಂದ 32 ಮಂದಿ ಇರ್ತೀವಿ ರೀ. ಅದು ಇದು ಘಟನೆ ಆಗಿದ್ದು ಅಂದ್ರೆ 3:30 ರಾತ್ರಿ 3:30 ಗಂಟೆಗೆ ಆಗಿದ್ರಿ ಇದು. ಆ ಸಂದರ್ಭದಲ್ಲಿ ನೀವೇನಾದ್ರೂ ನಿದ್ದೆ ಮಂಪರ್ಲಿದ್ರ ಹೇಗೆ? ಅವರೆಲ್ಲರೂ ಆ ಲಾರಿ ಫಲ್ಟಿ ಆದ್ಮೇಲೆ ನಿಮ್ಗೆ ಅದು ಘಟನೆ ಗೊತ್ತಾಯ್ತಾ ಹೇಗೆ? ನಾವು ನೋಡ್ರಿ ಎಲ್ಲಾರು ಮಕ್ಕೊಂಡಿದ್ರಿ ಸರ್. ನಮ್ದು ಡ್ರೈವರ್ ಅಷ್ಟೇ ಗಾಡಿ ಓಡ್ಸಾಕ್ ಕುಂತಿದ್ರು, ನಾವು ಮಕ್ಕೊಂಡಿದ್ರು. ಅದನ್ನು ನಮ್ಗೆ ಇದು ಅನಾಹುತ ಆದ್ಮೇಲೆ ಗೊತ್ತಾಯಿತು. ಯಾಕಂದ್ರೆ ಧಡಮ್ನೇ ಒಂದು ನಮೂನಿ ಸೌಂಡ್ ಬಂತು. ಸೌಂಡ್ ಬಂದಿದ ಮ್ಯಾಗ ನಾನು ಹೋಗಿ ಅಲ್ಲಿ ಇದ್ರಾಗ ಬಿದ್ದಿದ್ದೆ ರೀ. ಅಲ್ಲಿಂದ ಬಂದು ಇಲ್ಲಿ ನೋಡಿದ ಮ್ಯಾಗ ಅವಾಗ ಗೊತ್ತಾಯ್ತು ನನಗೆ ಏನು ಪಲ್ಟಿ ಆಗೈತಿ ಅಂತ. ಇದಕ್ಕೆ ನಾನು ಮಕ್ಕೊಂಡಿದ್ದೆ ರೀ ಸರ್. ಎಲ್ಲರೂ ಕೂಡ ಲಾರಿ ಲೋಡ್ ಆಗಿರ್ತಕ್ಕಂಥ ಲಾರಿಯ ಮೇಲ್ಭಾಗದಲ್ಲೇ ಮಲಗಿದ್ರ ಹೇಗೆ? ನಾವು ಏನಿದ್ರಿ ಸ್ವಲ್ಪ ಜನ ಮುಂದಿತ್ತು ರೀ, ಉಳ್ಕಿ ಜನ ಹಿಂದೆ ಬೋಳ್ಯಾಗಿದ್ರಿ. ಹಿಂದ್ಗಡೆಯಿಂದ ಮಂದಿದ್ದು ಭಾಳ ಸಾವಾಗಿತ್ತು ರೀ. ಮುಂದಿಂದ ಒಂದು 2-3 ಮಂದಿ ಅಷ್ಟೇ ಹೋಗಿತ್ತು ರೀ. ಅವರೆಲ್ಲರೂ ಕೂಡ ಪ್ರತಿನಿತ್ಯ ಕೂಡ ಇಡೀ ಜಿಲ್ಲೆ ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾವು ಸಂತೆ ವ್ಯಾಪಾರಕ್ಕೆ ಹೋಗುವಂತವ್ರು, ಒಂದೇ ಕುಟುಂಬದ ರೀತಿಯಲ್ಲಿ ಇದ್ದಂಥವ್ರು. ಈಗ ತಾವು 10 ಜನಗಳನ್ನ ಕಳ್ಕೊಂಡಿದ್ರಿ. ತುಂಬಾ ದುಃಖ ಆಗ್ತಾ ಇಲ್ವ ಈ ಒಂದು ಘಟನೆ? ದುಃಖ ಆಗಾಕೊಂತಾರ್ರಿ. ಯಾಕಂದ್ರೆ ಬಡವ್ರ ಜನ ರೀ, ಎಲ್ಲಾರು ಅವ್ರ ಮೇಲಿಂದ ನಡಿಬೇಕು. ಅವ್ರದ್ದು ಮನಿದು ಎಂಥ ಪ್ರಾಬ್ಲಮ್ ಇದೆ ಗೊತ್ತ್ರಿ ಸರ್. ಅವ್ರ ಸಂತಿಗೆ ಹೋಗಿ ಬರ್ಬೇಕು, ಅವ್ರ ಮನಿ ನಡೆದ್ಬೇಕು, ಅಂಥ ಪರಿಸ್ಥಿತಿ ಐತಿ. ಅದ್ರ ಸಂಬಂಧ ನಮ್ಗೆ ಏನೈತಿಪ್ಪ, ಹೋಗೋದು ಆಗ್ಬಿಟ್ಟೈತ್ರಿ ಸರ್. ಈಗ ಹೋಗಿದ್ದವ್ರಿಗೆ, ಅವ್ರ ಮನೆಯವ್ರಿಗೆ ಸ್ವಲ್ಪ ಏನಾರ ನಮ್ದು ಸರ್ಕಾರದಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವ್ರಿಗೆ ನಮ್ದು ಬೇಡಿಕೆ ಅಂದ್ರೆ ಏನಂತ, ಅವ್ರಿಗೆ ಏನಾರ ಪರಿಹಾರ ಕೊಡ್ಬೇಕಂತ ನಮ್ದು ಆಸೆ. ನೀವು ಯಾವ ರೀತಿಯಾಗಿ ಆ ಒಂದು ಘಟನೆಯಿಂದ ಪಾರಾಗಿದ್ರಿ? ಏನು ಲಾರಿಯ ಅಡಿಗಡೆಯನ್ನು ಸಿಕ್ಕಿದ್ರ ಅಥವಾ ಲಾರಿ ಪಲ್ಟಿ ಆದಂತ ಸಂದರ್ಭದಲ್ಲಿ ದೂರಕ್ಕೆ ಹೋಗಿ ಎಲ್ಲಾದ್ರೂ ಬಿದ್ದಿದ್ರ? ಯಾವ ರೀತಿಯಾಗಿ ಪಾರಾಗಿದ್ರಿ? ನಾವು ಸರ್, ನಾನು ಟಾಪ್ನ್ಯಾಗ ಇದ್ದೆ ರೀ. ಈಗ ಲಾರಿ ಟಾಪ್ನ್ಯಾಗ ನಾನು ಮಕ್ಕೊಂಡಿದ್ದೆ. ಅದ್ರ ಧಡಮ್ಮನ್ನು ಹೊಡೆದಿದ್ಮ್ಯಾಗ ನಾನು ಹೋಗಿ ಸ್ವಲ್ಪ ಅಲ್ಲಿ ಕಡೆ ಬೆಲೆಯಾಗಿ ನಾನು ಹೋಗಿ ಬಿದ್ದಿದ್ದೆ ರೀ. ಅದನ್ನು ನಾನು ಹೊಡೆದಿದ್ದೆ. ಮತ್ತು ನಾನು ತಡೆಗಡೆ ಇರ್ತಿದ್ದಂದ್ರೆ ಮತ್ತು ದೇವ್ರಿಗನ ಗೊತ್ತು. ಏನೋ ನಾನು ಲಾರಿಯ ಟಾಪ್ನ ಮೇಲ್ಗಡೆ ಮಲಗಿದ್ದೆ, ಹೀಗಾಗಿ ಆ ಒಂದು ಲಾರಿ ಫಲ್ಟಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಲಾರಿ ಫಲ್ಟಿಯಾದ ಸುಮಾರಷ್ಟು ದೂರದಲ್ಲಿ ನಾನು ಬಿದ್ದೆ, ಹೀಗಾಗಿ ನನ್ನ ಜೀವ ಉಳಿದಿದೆ ಎನ್ನುವಂತ ಮಾತನ್ನು ಕೂಡ ಈಗ ಅವರು ಪವರ್ ಟಿವಿ ಜೊತೆ ಹಂಚಿಕೊಂಡಿರುವಂತದ್ದು. ಯಲ್ಲಾಪುರದಿಂದ ಉದಯ್ ಬರ್ಗಿ, ಪವರ್ ಟಿವಿ.